ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಹಬ್ಬಕ್ಕೋಸ್ಕರ ಏನೇನು ಶಾಪ್ ಮಾಡ್ಕೊಂಬಂದ್ವಿ ಮತ್ತು ಪ್ರಿಪ್ರೇಷನ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಹಬ್ಬದ ಮುಂಚೆ ದಿನ ತಯಾರಿ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಥಿಂಗ್ ಏನಂದರೆ ಮಕ್ಕಳಿಗೆ ಈ ಒಂದು ಪಟಾಕಿ ಈ ಥರದ್ದೆಲ್ಲ ಫಸ್ಟ್ ಕೊಡಿಸ್ಬಿಡ್ಬೇಕಾಗುತ್ತೆ. ಏಕೆಂದರೆ ಅವ್ರಿಗೆ ಫಸ್ಟು ದೀಪಾವಳಿ ಅನ್ನೋಷ್ಟರಲ್ಲೇ ಅವ್ರಿಗೆ ಎಕ್ಸೈಟ್ಮೆಂಟ್ ಅಂತ ಇರೋದು ಈ ಪಟಾಕಿಗಳಲ್ಲೇ. ಅದಕ್ಕೆ ಫಸ್ಟ್ ಹೋಗಿ ಸ್ವಲ್ಪ ಫೈರ್ ವರ್ಕ್ಸು ಇಂಥದನ್ನೆಲ್ಲ ಶಾಪ್ ಮಾಡ್ಕೊಂಬಂದ್ವಿ. ಸೊ ನೆಕ್ಸ್ಟು ಒಂದು ಕೋಲಾರಲ್ಲಿರುವಂಥ ಷಣ್ಮಾತ್ಮ ಗುಡಿಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರಿಲಯನ್ಸ್ ಡಿಜಿಟಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವ, ಟಿ ವಿ ಒಂದು ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಅದನ್ನು ಇವತ್ತು ಪರ್ಚೇಸ್ ಮಾಡಿದೆ. ಯಾಕಂದರೆ ಇವತ್ತು ಧನತ್ರಯೋದಶಿ. ಇವತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಸಹ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಗೋಲ್ಡು ಸಿಲ್ವರೇ ಅಲ್ಲ. ಸೊ ಹಸ್ಬೆಂಡ್ ಇಟ್ಕೊಂಡು ಯಾವಾಗೂ ಗೋಲ್ಡು ಸಿಲ್ವರೇ ಏಕೆ, ಈ ಸಲ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಳ್ಳೋಣ ಅಂತ ಫೈನಲಿ ಹೆಂಗೂ ನಾವು ಟಿ ವಿ ಚೇಂಜ್ ಮಾಡಬೇಕು ಅಂತಿದ್ವಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಇವಾಗ ನೋಡ್ತಾ ಇರ್ಬೋದು ನಮ್ಮದು ಟಿ ವಿ ಎಷ್ಟು ಚಿಕ್ಕದಾಗಿದೆ ಆ ವುಡ್ ವರ್ಕ್ಗೆ ಅಂತ, 45 ಇಂಚು. ಸೊ ನೆಕ್ಸ್ಟು ಅದು ಅಳತೆ ತೊಗೊಂಡೋಗಿ 55 ಇಂಚ್ ಅಂದರೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅದು ಮಧ್ಯಪಟ್ಟು ವುಡ್ ವರ್ಕ್ಗೆ. ಸೊ ಅದಕ್ಕೆ ಅದನ್ನು 55 ಇಂಚು ಸೆಲೆಕ್ಟ್ ಮಾಡಿದ್ವಿ. ಬಟ್ 65 ಇಂಚು ತೊಗೊಳ್ಳೋಣ ಅಂತ ಆಸೆ ಇತ್ತು. ಬಟ್ ಈ ವುಡ್ ವರ್ಕ್ ಫುಲ್ ಕವರ್ ಆಗಿಬಿಡುತ್ತೆ, ಆಮೇಲೆ ಅಷ್ಟು ಲುಕ್ ಇರಲ್ಲ ಅಂದ್ಬಿಟ್ಟು ಲೈಕ್ ಫೈನಲಾಗಿ ಅದು ಅಳತೆ ಎಲ್ಲ ತೊಗೊಂಡಾಗ ನಮಗೆ 55 ಇಂಚು ಕರೆಕ್ಟ್ ಸೈಜ್ ಅಂತ ಅನಿಸಿ ಇವತ್ತು ಪರ್ಚೇಸ್ ಮಾಡಿದ್ವಿ. ಸೊ ಇವತ್ತು ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾದ್ರೆ ನೋಡಿ ಫುಲ್ಲು ಕೈ ಗಾಯ ಆಗಿದೆ, ಫುಲ್ಲು ಕಟ್ ಒಳಗಡೆ ಡೀಪ್ವರೆಗೂ ಆಗಿದೆ. ಸೊ ಏನೂ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ಡೇ ಹಂಗಪ್ಪ ಹಬ್ಬ ಮಾಡೋದು ಅನ್ನೋ ಇಷ್ಟು ಸಿಚುವೇಶನ್ ಬಂದಿದೆ. ಸೊ ಅಮ್ಮಗೆ ಹೇಳಿದಾಗ ಅಮ್ಮ ನಾನೇ ಎಲ್ಲ ಪಾಕ ಎಲ್ಲ ಕಜ್ಜಾಯ ಪಾಕ ಎಲ್ಲ ತಂದು ಕೊಡ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ ಅಂದರು. ಬಟ್ ಸಂಹವ್ ನಾನು ಕೇಳ್ದಂಗೆ ಸೊ ನಾವು ಪಾಕ ತಗೊಳ್ಳೋದಕ್ಕೆ ಬೇಕಾದರೆ ಇನ್ನೊಬ್ರು ಹೆಲ್ಪ್ ತಗೋಬೋದು, ಬಟ್ ಮನೆಯಲ್ಲೇ ಅದು ಕಜ್ಜಾಯ ಪಾಕ ತೆಗಿಬೇಕು ಅನ್ನೋ ಒಂದು ನಂಬಿಕೆ ಇದೆ. ಎಸ್ಪೆಷಲಿ ಈ ವ್ರತ ನಿಷ್ಠೆಯಿಂದ ಮಾಡಿದ್ರೆ ಅಷ್ಟೇ ಕಜ್ಜಾಯ ಸಹ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಸೊ ಪ್ರತಿ ವರ್ಷ ನಾನು ಫುಲ್ಲು ಅದನ್ನು ನೆನೆಸಿಡೋವಾಗಿಂದ ಪೂಜೆ ಮಾಡಿನೇ ಎಲ್ಲ ಮಾಡ್ತೀನಿ, ಅದು ಅಂದರೆ ನೈವೇದ್ಯಕ್ಕೆ ಇಡೋವಂಥ ಕಜ್ಜಾಯಗಳನ್ನ. ಸೊ ನಾನು ಅಮ್ಮಗೆ ಹೇಳಿದೆ ಟ್ರೈ ಮಾಡ್ತೀನಿ, ಒಂದು ವೇಳೆ ಏನಾದರೂ ಕಜ್ಜಾಯ ಸರಿಯಾಗಿ ಬರಲಿಲ್ಲ ಅಂದರೆ ನೀನು ಪಾಕ ಕಳಿಸು, ಬಟ್ ನಾನೇ ಮನೆಯಲ್ಲೇ ಮಾಡ್ತೀನಿ ಅಂತ. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ದೆ. ಅಮ್ಮ ಫೋನ್ ಬಂತು, ನೀನೇನು ಬ್ರೇಕ್ಫಾಸ್ಟ್ ಎಲ್ಲ ಏನು ಪ್ರಿಪೇರ್ ಮಾಡೋಕ್ಕೆ ಹೋಗ್ಬೇಡ, ನಾನು ದೋಸೆ ಇಟ್ಟು ಕಳಿಸ್ತೀನಿ ಅಂತ. ಬಟ್ ಅಷ್ಟರಲ್ಲಿ ನಾನು ಆಲ್ರೆಡಿ ಎಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀನಿ. ಬಟ್ ಅಂದ್ರೂ ಅಮ್ಮನೂ ಅಷ್ಟರಲ್ಲಿ ಅಪ್ಪ ಕೈಲಿ ಕಳಿಸಿದ್ರು ದೋಸೆ ಇಟ್ಟು ಎಲ್ಲ. ಮತ್ತು ಮಧ್ಯಾಹ್ನಕ್ಕೆ ಬೇಕಾಗಿರೋಂಥ ಅಡುಗೆ ಸಾಂಬಾರು ಎಲ್ಲ ಮಾಡಿ ಕಳಿಸ್ಬಿಟ್ಟಿದ್ರು ಪಾಪ. ರೈಸ್ ಮಾತ್ರ ಬಿಸಿ ಬಿಸಿ ಇಟ್ಕೊ ಅಂತ. ಸೊ ಇವತ್ತು ಅಡುಗೆದೇನು ಟೆನ್ಷನ್ ಇರೋಲ್ಲ. ಸೊ ದೋಸೆ ಇಟ್ಟಿದೆಯಲ್ಲ ಅದನ್ನೇ ನೈಟ್ ಏನಾನ ತಿನ್ಕೊಳ್ಳೋಣ ಅಂತ ಇವಾಗ ಅಪ್ಪ ಬಂದಿದ್ದಾರೆ. ಸೊ ಹೆಂಗೂ ಬಿಸಿಬೇಳೆಭಾತ್ ನಾನು ಮಾಡಿದ್ನಲ್ವ, ಅದನ್ನು ಸ್ವಲ್ಪ ಸರ್ವ್ ಮಾಡಿ ಕೊಟ್ಟೆ. ಅಷ್ಟರಲ್ಲಿ ನಿನ್ನೆ ತೊಗೊಂಡಂಥ ಟಿ ವಿ ಇವತ್ತು ಡೆಲಿವರಿ ಬಂತು. ಇವತ್ತೇ ಇನ್ಸ್ಟಾಲೇಷನ್, ಇವತ್ತೇ ಪ್ರಾಡಕ್ಟ್ ಡೆಲಿವರಿ ಸಹ ಬಂದಿದೆ. ಸೊ ಈ ಯೂಶ್ವಲಿ ಒಂದು ದೀಪಾವಳಿ ಟೈಮಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ತುಂಬಾ ಆಫರ್ಸ್ ಎಲ್ಲ ಕೊಟ್ಟಿರ್ತಾರೆ. ರೀಸನ್ ಧನ್ತೆರಸ್ ಅನ್ನೋ ಒಂದು ರೀಸನಿಂದನೇ ಅವತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಸಹ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇವಾಗ ಇನ್ಸ್ಟಾಲೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಟಿ ವಿ ಸೈಜು ಪರ್ಫೆಕ್ಟಾಗಿ ಇವಾಗ ವುಡ್ ವರ್ಕ್ಗೆ ಮ್ಯಾಚ್ ಆಗಿದೆ. ಮತ್ತು ಇದು ಟಿ ವಿ ಜೊತೆ ನಾವು ಈ ಸಲ ಸ್ಪೀಕರ್ಸು ಊಫರ್ಸ್ ಎಲ್ಲ ತೊಗೊಂಡಿದ್ವಿ. ಅದು ಎಸ್ಪೆಷಲಿ ನನ್ನ ಮಗಗೆ ಈ ಡ್ಯಾನ್ಸ್ ಎಲ್ಲ ಆಡಬೇಕಾದ್ರೆ ಅದು ಫುಲ್ಲು ವಿತ್ ಸೌಂಡ್ ಆಡೋಕ್ಕೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ 25,000 ಇರೋದು, ನಮಗೆ ಕೇವಲ 15,000ಗೇನೋ ಸೋನಿದು ಇದು ಫುಲ್ ಸೆಟ್ ಸ್ಪೀಕರ್ ಸೆಟ್ ನಮಗೆ ಸಿಕ್ತು. ಸೊ ಟೋಟಲ್ ಟಿ ವಿ ಮತ್ತು ಈ ಒಂದು ಸ್ಪೀಕರ್ಸ್ ಎಲ್ಲ ಸೇರಿ 85,000 ಆಯಿತು ನಮಗೆ. ಸೊ ನಾವು ತೊಗೊಂಡಿರೋವಂಥ ಟಿ ವಿ ಬಂದು QNED ಅಂತ ಒಂದು ಮಾಡೆಲು, ಅದರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು.
ಬಟ್ ಇದರಲ್ಲಿ ಕ್ವಾಲಿಟಿ, ಪಿಕ್ಚರ್ ಕ್ವಾಲಿಟಿ ಆಗಲಿ, ಸೌಂಡ್ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ನಮ್ಮ ಮನೆಗೂ ಹೊಸ ಟಿ ವಿ ಬಂತು. ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆ ವುಡ್ ವರ್ಕ್ಗೆ ಇವಾಗ ಪರ್ಫೆಕ್ಟಾಗಿ ಟಿ ವಿ ಮ್ಯಾಚ್ ಆಗಿದೆ ಅಂತ ನನಗನ್ನಿಸ್ತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟ್ ಇವತ್ತೊಂದು ಡೆಲಿವರಿ ಬಂತು ಪ್ರಾಡಕ್ಟು. ಅಂದರೆ ದೀಪಾವಳಿಗೆ ಯೂಸ್ವಲಿ ನಾನು ಶಾಪ್ ಮಾಡಿದ್ದೆಲ್ಲ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಬಟ್ ಇದು ಸ್ವಲ್ಪ ಲೇಟ್ ಡೆಲಿವರಿ ಬಂತು. ಅಂದರೆ ಉರುಳಿ ಡೆಕೋರೇಷನ್ಸ್ಗೆ ಈ ಥರ ಮಲ್ಟಿಪಲ್ ದೀಪಾಸ್ ಅಟ್ಯಾಚ್ ಆಗಿರೋವಂಥದ್ದು ಈ ಥರ ಉರ್ಲೀಸ್ನ ತೊಗೊಂಡಿದ್ದೆ. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದ್ದರೆ ಇನ್ನೂ ಒಂದು ಸ್ವಲ್ಪ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಆಲ್ರೆಡಿ ಇದು ಲೇಟ್ ಡೆಲಿವರಿ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಏನು ಆರ್ಡ್ರ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆಲ್ರೆಡಿ ನೆಕ್ಸ್ಟ್ ಡೇನೇ ದೀಪಾವಳಿ ಆಗಿರೋದ್ರಿಂದ ನಾನು ಇನ್ನೊಂದು ತೊಗೋಬೇಕಾದ್ರೂ ತುಂಬ ಮತ್ತೆ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ರಿಟರ್ನ್ ಗಿಫ್ಟ್ಸು ಇಂಥದಕ್ಕೆ ಸಹ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಇದು ಡಾರ್ಕ್ ಟಾರ್ನಿಷ್ ಆಗುತ್ತೆ ಅನ್ನೋದೆಲ್ಲ ಇದ್ದರೆ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಈ ಥರ ಸ್ಪ್ರೇ ಬಾಟಲ್ಸ್ ಸಿಗುತ್ತೆ. ಅದಕ್ಕೆ ನೀವು ಮತ್ತೆ ನೆಕ್ಸ್ಟ್ ಇಯರ್ ಯೂಸ್ ಮಾಡುವಾಗ ಟಾರ್ನಿಷ್ ಆಗಿದ್ದರೆ ಅದ್ರ ಮೇಲೆ ಸ್ಪ್ರೇ ಹೊಡ್ಕೊಂಡ್ರೆ ಆರಾಮಾಗಿ ಮತ್ತೆ ಹೊಸದಾಗ ಹೋಗುತ್ತೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಇದನ್ನು ನಾನು ಮೆನ್ಷನ್ ಮಾಡಿದಾಗ ಒಬ್ಬರು ಕೇಳಿದ್ರಿ ಅದರದ್ದು ಲಿಂಕ್ ಕಳಿಸಿ ನಮಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ ಅಂತ. ಸೊ ಈ ಒಂದು ವ್ಲಾಗಲ್ಲಿ ಆ ಸ್ಪ್ರೇ ಬಾಟಲ್ದು ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಸೊ ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ರೀಸನಿಂದ ಇವಾಗ ಹೂವು ಎಲ್ಲ ತರಿಸಿದ್ದೆ. ಅದನ್ನೆಲ್ಲ ನೀಟಾಗಿ ಕೋಣಿಸಿ ಎತ್ತಿಡ್ತಾ ಇದ್ದೀನಿ. ಅಂದರೆ ಫೋಟೋಸ್ಗೆ ಮತ್ತು ಬಾಗಿಲಿಗೆ ತೋರಣ ಥರ ಈ ಥರ ಎಲ್ಲ ಕೋಣಿಸಿ ಎತ್ತಿಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ದಿಂಡುಗಳನ್ನ ಸಹ ಕಟ್ಟಿದ್ದೀನಿ. ನೆಕ್ಸ್ಟ್ ಡೇ ಯೂಶ್ವಲಿ ದೀಪಾವಳಿ ದಿನ ನಾನು ಕೇದಾರೇಶ್ವರ ವ್ರತ ಮಾಡ್ತೀನಿ. ಆವಾಗ 2 ಕಳಶಕ್ಕೆ ಬೇಕಾಗಿರೋವಂಥ ದಿಂಡುಗಳು ಎಲ್ಲ ನಾನೇ ಹೆಂಗೂ ಫ್ರೀ ಇದ್ದೀನಲ್ವ ಅದಕ್ಕೆ ಎಲ್ಲ ಕೋಣಿಸಿಟ್ಟೆ ಈ ಥರ. ಸೊ ಯೂಶ್ವಲಿ ಈ ಟೈಮಲ್ಲೆಲ್ಲ ತುಂಬ ಹೂವು ಕಾಸ್ಟ್ಲಿ ಇರುತ್ತೆ. ಸೊ ಈ ಥರ ಬಿಡಿ ಹೂವು ತರಿಸ್ಬಿಟ್ಟು ನಾವು ಕೋಣಿಸ್ಕೊಳ್ಳೋದು ಬೆಟ್ರ್ ಅನ್ನಿಸ್ತು. ಯಾಕಂದರೆ ಲಾಸ್ಟ್ ಇಯರ್ ಹೂನಾರ ಎಲ್ಲ ತರಿಸಿದ್ದೆ. ಒಂದೊಂದು ಹೂನಾರ 700 600 ಬಾಯಿ ಬಂದಂಗೆ ಹೇಳ್ತಾಯಿದ್ರು. ಅದಕ್ಕೆ ಈ ಸಲ ನಾನೇ ಫ್ರೀ ಟೈಮಲ್ಲಿ ಕೋಣಿಸ್ಕೊಂಬಿಡೋಣ ಅಂತ ಈ ಥರ ಬಿಡಿ ಹೂವು ತರಿಸ್ಕೊಂಡು ಕೋಣಿಸ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ 1.5 ಅವರ್ಸೇ ತಗೊಳ್ತು ಅಂತ ಹೇಳ್ಬೋದು. ಯಾಕಂದರೆ 2 ಫೋಟೋಸ್ಗೆ ಮತ್ತು ಬಾಗಿಲಿಗೆ ಇದಕ್ಕೆಲ್ಲದಕ್ಕೂ ನಾನು ಸಪ್ರೇಟಾಗಿ ಆ ಸೈಜ್ ಪ್ರಕಾರ ಕೋಣಿಸಿಟ್ಟೆ. ಇವಾಗ ಒಂದು ಬ್ರೇಕ್ ತೊಗೊಂಡಿದ್ದೀನಿ. ಒಂದು ಒಳ್ಳೆ ಮಸಾಲ ಟೀ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಯಾಕಂದರೆ ನಮ್ಮದು ಬಿಸ್ನೆಸ್ಸು ಈ ಮಂತಲ್ಲೇ ಹಸ್ಬೆಂಡ್ದು ಕೋಲ್ಡ್ ಪ್ರೆಸ್ಡ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಇದೆಯಲ್ಲ ಅದು ದೀಪಾವಳಿ ಹಬ್ಬದ ಟೈಮಲ್ಲೇ ಜಾಸ್ತಿ ಬಿಸ್ನೆಸ್ ಆಗೋದ್ರಿಂದ ಅವರು ಜಾಸ್ತಿ ಮನೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ಹಬ್ಬ ಬೇರೆ ಊಟ ಎಲ್ಲ ಕಳಿಸ್ಬಿಟ್ಟಿದ್ರಲ್ಲ, ನನಗೂ ಏನು ಅಂಥ ಅಡುಗೆ ಕೆಲಸ ಇರಲಿಲ್ಲ. ಜೋಳನೂ ಕಳಿಸಿದ್ರು, ಅದನ್ನೆಲ್ಲ ಸ್ನ್ಯಾಕ್ಸ್ಗೆ ಬೇಯಿಸಿಟ್ಟಿದ್ದೀನಿ. ಸೊ ಲಾಸ್ಟ್ ಇನ್ನೊಂದು ಪ್ರಿಪ್ರೇಷನ್ ಅಂದರೆ ಕಜ್ಜಾಯ. ಇವಾಗೆಲ್ಲ ಅಕ್ಕಿ ನೀಟಾಗಿ ನೆನೆಸಿಟ್ಟಿದ್ದೀನಿ. ನೆನ್ನೆ ನೈಟೇ ನೆನೆಸಿಟ್ಟಿದ್ದೆ. ಸೊ ಇವತ್ತು ನೈಟು ಪಾಕ ತಗೊಳ್ಳೋಣ ಅಂತ. ಸೊ ನೀವು ಯಾವಾಗೇ ಕಜ್ಜಾಯ ಮಾಡಬೇಕಾದ್ರೂ ಇನ್ನೊಂದು 1/2 ಅವರಲ್ಲಿ ಪಾಕ ತಗೊಳ್ತಾ ಇದ್ದೀವಿ ಅಂದಾಗ ಈ ಪ್ರೋಸೆಸ್ ಮಾಡಬೇಕಂದ್ರೆ ನೆನೆಸಿಟ್ಟು ಅಕ್ಕಿನ ಸ್ವಲ್ಪ 120 ಮಿನಿಟ್ಸ್ ಆರಕ್ಕಿಟ್ಟು ಅದೊಂದು ಮಾಯಿಶ್ಚರ್ ಹಂಗೆ ಇರಬೇಕು. ಫುಲ್ಲು ಡ್ರೈ ಆಗಬಾರ್ದು, ಅಂದರೆ ಬಿಸಿಲಲ್ಲೆಲ್ಲ ಇಡಬಾರ್ದು. ಮನೆಯಲ್ಲಿ ನೆರಳಲ್ಲೇ ಒಣಗಿಸಿ ಅದು ಫುಲ್ ಮಾಯಿಶ್ಚರ್ ಹಂಗೆ ಇರಬೇಕು. ಬಟ್ ಮುಟ್ಟಿದಾಗ ನೀರು ಇರಬಾರ್ದು. ಅದಕ್ಕೆ ಬಂದಾಗ ನೀವು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಕಜ್ಜಾಯ ಮಾಡೋದು. ಸೊ ಇದ್ರದ್ದು ಪ್ರೋಸೆಸ್ ನಾನು ಆಲ್ರೆಡಿ ಪ್ರೀವಿಯಸ್ ಇಯರ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಇಲ್ಲೇನು ನಾನು ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇಲ್ಲ, ಅಂದರೆ ಕಜ್ಜಾಯ ರೆಸಿಪಿ ಅನ್ನೋದು. ಒಂದು ವೇಳೆ ನಿಮ್ಗೆ ಇದ್ರದ್ದು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ವ್ಲಾಗಲ್ಲಿ ಜಸ್ಟ್ ಇದು ರೆಸಿಪಿ ಅಂತಲೇ ಒಂದು ವ್ಲಾಗ್ ಮಾಡ್ತೀನಿ. ಕೆಲವೊಬ್ಬರು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬೆಲ್ಲ ತಗೊಳ್ತಾರೆ. ಬಟ್ ನಾನು 3/4 ಗ್ಲಾಸ್ ಅಷ್ಟೇ ಬೆಲ್ಲ ತೊಗೊಳ್ತೀನಿ. ತುಂಬ ಸ್ವೀಟ್ ನಂಗೆ ಇಷ್ಟ ಆಗಲ್ಲ. ನೆಕ್ಸ್ಟು ಎಳ್ಳು ಮತ್ತು ಈ ಅಕ್ಕಿನ ಏನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಲ್ಲ ನೋಡಿ, ಇಷ್ಟು ಮಾಯಿಶ್ಚರ್ ಇರಬೇಕು. ಅಂದರೆ ಉಂಡೆ ಕಟ್ಟು ಅದಕ್ಕೆ ಇಡಬೇಕು. ಸೊ ನಾನು ಒಂದು 3 ಗ್ಲಾಸಷ್ಟು ಮಾಡ್ತೀನಿ ಅಷ್ಟೇ. ಅಂದರೆ 1 kg ಅಕ್ಕಿ ಮಾಡ್ತೀನಿ ಅಷ್ಟೇ ಪ್ರತಿ ಸಲನೂ. ಜಾಸ್ತಿ ಹೊತ್ತು ನಿಂತ್ಕೊಂಡು ಸುಡೋಕ್ಕೆಲ್ಲ ಟೈಮ್ ಇರಲ್ಲ ಅಂತ ಅಂದರೆ ಕಡಿಮೆ ಕ್ವಾಂಟಿಟಿನೇ ಮಾಡ್ಕೊಳ್ತೀನಿ. ಒಂದು 30ರಿಂದ 40 ಕಜ್ಜಾಯ ಆಗ್ಬೋದು ಅಷ್ಟೇ. ಇಷ್ಟು ಕ್ವಾಂಟಿಟಿಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾನು ಒಂದೇ ಸಲ ಅದು ಫುಲ್ ಕಜ್ಜಾಯ ಸುಟ್ಬಿಡಲ್ಲ. ನೆಕ್ಸ್ಟ್ ಡೇ ಕೇದಾರೇಶ್ವರ ವ್ರತಕ್ಕೆ 21 ಕಜ್ಜಾಯ ಏನಿರುತ್ತಲ್ಲ ಅದು ತುಪ್ಪದಲ್ಲಿ ಸುಡ್ತೀನಿ. ಯೂಶ್ವಲಿ ನಾವು ನೈವೇದ್ಯಕ್ಕೆ ಅಂತ ಏನು ಇಡ್ತೀವಲ್ಲ ಅದು ತುಪ್ಪದಲ್ಲಿ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು. ಅದಕ್ಕೆ 21 ಕಜ್ಜಾಯನ ತುಪ್ಪದಲ್ಲಿ ಮಾಡಿ ಅದನ್ನು ನೈವೇದ್ಯಕ್ಕಿಟ್ಟು ನೆಕ್ಸ್ಟು ರಿಮೈನಿಂಗ್ ಪಾಕ ಸ್ವಲ್ಪ ಎತ್ತಿಟ್ಟಿರ್ತೀನಿ. ಅದು ನಿಮ್ಮ ಪ್ರಿಫ್ರೆನ್ಸು. ನಿಮಗೆ ತುಪ್ಪದ ಕಜ್ಜಾಯ ಇಷ್ಟ ಆದರೆ ತುಪ್ಪದಲ್ಲೇ ಸುಟ್ಕೋಬೋದು, ಇಲ್ಲಾಂದರೆ ಆಯಿಲಲ್ಲೂ ಸುಡ್ಬೋದು. ನಮ್ಮನೇಲಿ ಎಲ್ಲರಿಗೂ ತುಪ್ಪದಲ್ಲಿ ಫ್ರೈ ಮಾಡಿರೋವಂಥ ಕಜ್ಜಾಯನೇ ಇಷ್ಟಪಡ್ತೀವಿ. ಸೊ ನಾವೆಲ್ಲ ಕಜ್ಜಾಯನೂ ಆಲ್ಮೋಸ್ಟ್ ತುಪ್ಪದಲ್ಲೇ ಮಾಡ್ತೀನಿ. ಸೊ ನೀವು ಕಜ್ಜಾಯ ಪಾಕ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಒಂದು 2 ಪೀಪಲ್ ಹೆಲ್ಪ್ ಬೇಕು. ಅಂದರೆ ಒಬ್ಬರು ಅಕ್ಕಿ ಹಿಟ್ಟು ಹಾಕ್ತಾ ಇರೋಕ್ಕೆ
ಆ ಥರ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡ್ತಾ ಇರೋದ್ರಿಂದ, ಅಂದರೆ 1 kg ಅಕ್ಕಿ ಅಷ್ಟೇ ಮಾಡ್ತಾ ಇರೋದ್ರಿಂದ ನನಗೇನು ಅಷ್ಟು ಲೈಕ್ 2 ಮೆಂಬರ್ಸ್ ಹೆಲ್ಪ್ ಏನು ಬೇಕಾಗಲ್ಲ. ನಾನೇ ಸಿಂಗಲ್ ಪರ್ಸನ್ನೇ ಇದು ಪಾಕ ತೆಗೆದು ಇಡ್ತೀನಿ. ಸೊ ಈ ವರ್ಷ ಕಜ್ಜಾಯ ಅಂತೂ ತುಂಬಾ ಚೆನ್ನಾಗಿ ಬಂತು, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲೇ ಟ್ರೈ ಮಾಡಿ ನೋಡಿ. ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡಿದಂಥ ತುಪ್ಪ ಬಂದು ಈ ಹಳ್ಳಿಕಾರ್ ನಾಟಿ ಹಸು ತುಪ್ಪ. ಇದರಲ್ಲಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅಂಗಡಿದೆ ಇದು, ಆರ್ಗ್ಯಾನಿಕ್ ತುಪ್ಪ ಅಂತ ಹೇಳ್ತಾರಲ್ವ ಅದು. ನೆಕ್ಸ್ಟು ಈ ಥರ ಪಾಕ ಏನು ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ವಲ್ಪ ಈ ತುಪ್ಪ 1-2 ಸ್ಪೂನ್ ಹಾಕಿ ಇವಾಗ ನೆಕ್ಸ್ಟ್ ಡೇ ಸುಡೋಕ್ಕೆ ಎತ್ತಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಮೇಯ್ನ್ ಟಾಸ್ಕ್ ಮುಗೀತು, ಹೂವು ಕಟ್ಟಿಡೋದು ಎಲ್ಲ. ರಾತ್ರಿಗೆ ಒಂಚೂರು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ. ಅಮ್ಮ ಕಟ್ಟಿದ್ದು ದೋಸೆ ಹಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಕಟ್ಟಿದ್ರಲ್ಲ ಅದನ್ನು ಡಿನ್ನರ್ಗೆ ಮಾಡಿಕೊಂಡೆ. ಸೊ ಈ ರೀತಿ ಇತ್ತು ನನ್ನ ಒಂದು ಪ್ರಿಪ್ರೇಷನ್ನು. ಸೊ ಯೂಶ್ವಲಿ ಈ ಚಕ್ಲಿ ಇಂಥದ್ದೆಲ್ಲ ಮುಂಚಿನ ದಿನವೇ ನಾನು ಮಾಡ್ಕೊಳ್ತಾ ಇದ್ದೆ. ಬಟ್ ಈ ಸಲ ಕೈ ಗಾಯ ಆಗಿರೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಕೆಲಸಗಳು ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ದಿನವೇ ಚಕ್ಲಿನೂ ಮಾಡ್ಕೊಳ್ಳೋಣ ಅಂತ ಹಬ್ಬದ ದಿನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹಬ್ಬದ ದಿನ ಸ್ವಲ್ಪ ಹೆಕ್ಟಿಕ್ ಆಗುತ್ತೆ ಈ ಒಂದು ರೀಸನಿಂದ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಹಬ್ಬದ ಪ್ರಿಪ್ರೇಷನು ಮತ್ತು ಶಾಪಿಂಗ್ ವ್ಲಾಗ್ ಅಂತ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.